ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾಡಿದ್ದ ಆರೋಪಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತೀವ್ರವಾಗಿ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರ ಅಪ್ರಬುದ್ಧ ನಿರ್ಧಾರಗಳಿಂದಲೇ ಇಂದು ಮಹಿಳೆಯರಿಗೆ ಅನ್ಯಾಯವಾಗ್ತಾ ಇದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ದಶಕಗಳಿಂದ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷವು ಮಹಿಳೆಯರಿಗೆ ನ್ಯಾಯ ಸಿಗದಂತೆ ತಡೆದಿದೆ. ಮಹಿಳಾ ಮೀಸಲಾತಿ ಜಾರಿಗೆ ತರುವ ಇಚ್ಛಾಶಕ್ತಿ ಅಂದಿನ ಸರ್ಕಾರಕ್ಕೆ ಇರಲಿಲ್ಲ. ಈಗ ತನ್ನ ಐತಿಹಾಸಿಕ ತಪ್ಪನ್ನ ಸಮರ್ಥಿಸಿಕೊಳ್ಳಲು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಒದ್ದಾಡ್ತಾ ಇದ್ದಾರೆ. ಮಹಿಳೆಯರು ಹೆಸರಿನಲ್ಲಿ ರಾಜಕೀಯ ಮಾಡುವುದನ್ನ ಬಿಟ್ಟು ಕಾಂಗ್ರೆಸ್ ಆತ್ಮಾವಲೋಕನ ಮಾಡಿಕೊಳ್ಳಿ ಎಂದು ಜೋಶಿ ಗುಡುಗಿದ್ದು, ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರುವಲ್ಲಿ ಬಿಜೆಪಿ ಸದಾ ಬದ್ಧವಾಗಿದೆ. ಆದರೆ ಕಾಂಗ್ರೆಸ್ನ ರಾಜಕೀಯ ಗೊಂದಲಗಳು ಮತ್ತೆ ಮಸೂದೆಯ ಹಾದಿ ತಪ್ಪಿಸುವ ಪ್ರಯತ್ನಗಳು ಮಹಿಳೆಯರ ಹಕ್ಕನ್ನ ಕಸಿದುಕೊಳ್ಳುವೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಮಹಿಳಾ ವಿರೋಧಿಯಾಗಿದ್ದಾರೆ. ನೆಹರು SC ST ವಿರೋಧ ಮಾಡಿದ್ರು ರಿಸರ್ವೇಷನ್ ಅನ್ನು. ರಾಜೀವ್ ಗಾಂಧಿ OBC ರಿಸರ್ವೇಷನ್ ವಿರೋಧ ಮಾಡಿದ್ರು. ಕಾಕಾ ಕಾಲೇಲ್ಕರ್ ಕಮಿಟಿ ಎಕ್ಸಿಕ್ಯೂಟಿವ್ ನೆಹರುವಿಂದ ಹಿಡ್ಕೊಂಡು ಯಾರೂ ಮಾಡಲಿಲ್ಲ. ಮಂಡಲ್ ಕಮಿಷನ್ ಅನ್ನು VP ಸಿಂಗ್ ಅವರು ಜಾರಿಗೆ ತರ್ತೀನಿ ಅಂತ ಹೊಂಟಾಗ ರಾಜೀವ್ ಗಾಂಧಿ ಅವರ ಸುದೀರ್ಘವಾದಂತಹ ಭಾಷಣ ಇದೆ ಲೋಕಸಭೆ ಒಳಗೆ, ಇದನ್ನು ವಿರೋಧ ಮಾಡಿ. ಹಿಂಗಾಗಿ ಕಾಂಗ್ರೆಸ್ ಪಾರ್ಟಿ ಇಸ್ ಟೋಟಲಿ ಅಗೇನ್ಸ್ಟ್ ದಿಸ್ ಬಿಲ್. ಸುಮ್ಮನೆ ಇದಕ್ಕೊಂದು ಡಿಲಿಮಿಟೇಷನ್ ಮಾಡ್ತೀರಿ, ಇದು ಮಾಡ್ತೀರಿ. ಮತ್ತು ಡಿಲಿಮಿಟೇಷನ್ ಅಕಸ್ಮಾತ್ ಈಗ ಮುಂದೆ ಬಂತಪ್ಪ, 26ಕ್ಕೆ ಮುಗೀತದ, 29ರ ನಂತರ ಮಾಡ್ತೀವಿ ಅಂತ ಹೇಳ್ಬೋದು. 29ರ ನಂತರ ನಾವೇ ಇರ್ತೀವಿ. ಬಿಜೆಪಿ ವಿಲ್ ಬಿ ಇನ್ ಪವರ್ ಇನ್ ಇವನ್ ಆಫ್ಟರ್ 29. ಯಾವಾಗಾದ್ರೂ ಡಿಲಿಮಿಟೇಷನ್ ಇನ್ ಮುಂದೆ ನಾವೇ ಮಾಡೋದು. ಓಕೆ. ಮತ್ತು ಇದ್ದ ಯಾವುದೇ ಎಕ್ಸಿಸ್ಟಿಂಗ್ ಸೀಟ್ಗಳಿಗೆ ತೊಂದರೆನೂ ಆಗಲಾರದಂತೆ ನಾವು ಡಿಲಿಮಿಟೇಷನ್ ಜೊತೆಗೆ ಈ ಮಹಿಳಾ ಮೀಸಲಾತಿ ಮಾಡ್ತಾ ಇದ್ದೀವಿ. ಇಲ್ಲ ಇದು ನೀವು ಬಿಲ್ದಾಗ ಕೊಡ್ರಿ ಅಂತ. ಆಕ್ಚುಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನದ, ವಾಟ್ ಎವರ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಇಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ give the assurance, it is the part of the bill. But still okay. ನಾವೇನು ಹೇಳಿದ್ವಿ, ಅಫಿಷಿಯಲ್ ಅಮೆಂಡ್ಮೆಂಟ್ ವಾಸ್ ರೆಡಿ. 50% and each state 50%. ಕರ್ನಾಟಕದಲ್ಲಿ 20 ಇದ್ದದ್ದು 42 ಆಗ್ತವೆ. ಇದು ನಾವು ಬಿಲ್ ಶೆಡ್ಯೂಲ್ದಲ್ಲಿ ಹಾಕ್ತಾ ಇದ್ವಿ. ದ್ಯಾಟ್ ಅಮೆಂಡ್ಮೆಂಟ್ ವಾಸ್ ಆಲ್ಸೋ ರೆಡಿ. ಈಗ ನಾವು 26/11 ಪ್ರಕಾರ ಮಾಡಿದ್ರೆ ಕರ್ನಾಟಕದ 28 ಇದ್ದಿದ್ದು 26 ಆಗ್ತದೆ. ಹಾಗಾಗಿ ಡಿಲಿಮಿಟೇಷನ್ ಮಾಡುವಂತ ಅವಶ್ಯಕತೆ ಯಾಕಿದೆ ಅಂತಂದ್ರೆ, ಒಂದು ಕಾನ್ಸ್ಟಿಟ್ಯೂನ್ಸಿ ದೊಡ್ಡದಾಗ ಮತ್ತು 26ರವರೆಗೆ ಇದೆ. ಇದು 26ರ ನಂತರ ನಮಗೆ we have to go for the delimitation. This is number 1. ಡಿಲಿಮಿಟೇಷನ್ ಇಲ್ಲ ಯಾಕೆ ಮಾಡೋದಿಲ್ಲ ಅಂತ ಕೇಳ್ತಾರೆ. ಇವ್ರು ಏನು ಹೇಳ್ಬೇಕು, ಪ್ರಿಯಾಂಕಾ ಗಾಂಧಿ ಇವ್ರು ಹಿಂಗೆ ಪೆದ್ದಾಗಿ ಮಾತಾಡಿದ್ರೆ ಏನು ಹೇಳ್ಬೇಕ್ರಿ? ಎರಡನೇದ್ದು, ನಂಬರ್ ಜಾಸ್ತಿ ಆದ್ರೆ ಉತ್ತರ ಪ್ರದೇಶದಾಗ 120 ಆಗ್ತಾವ, ಕರ್ನಾಟಕದಾಗ 42 ಆಗ್ತಾವ. ರೇಷಿಯೋ ಮೊದಲು ಇದೇ ಇತ್ತು, 5 ಪಾಯಿಂಟ್ ಸಮಥಿಂಗ್ ಕರ್ನಾಟಕದ್ದಿತ್ತು. ಈಗ ಅಷ್ಟೇ ಇದೆ, 5.38 5.38. ಯಾಕಂದ್ರೆ ಅಷ್ಟೇ ಆ್ಯಡ್ ಮಾಡ್ತಾ ಇದ್ರು. ಸೊ ಇದು ಮೊದಲು ಆಗ್ಯದ ಆ ರೀತಿ ಒಂದು ಸ್ವಲ್ಪ ಒಂದು ಆಟ. ನೀವು 71 80 ಮಾಡಿ ಸರಿ ಇದ್ರ, ನೀವು ಮಾಡಿರಲ್ಲ ಅದನ್ನ. ಹಂಗಾರೆ ನಮ್ಮ ಪಂಡಿತ್ ನೆಹರುವಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ತನಕ ಎಲ್ಲಾರು ಮೂರ್ಖರಿದ್ರಂತ ಒಪ್ಪಗೋಣ. ಹಂಗಾರೆ 80 ಮಾಡಿದಾರ, ನಾವು ಮಾಡಿದ್ವಿ. ಸೊ 80ಕ್ಕೆ ಅವರಿಗೆ 50%, ನಮ್ಮ ದಕ್ಷಿಣದ ರಾಜ್ಯಕ್ಕೂ 50%. ವಾಟ್ ಎವರ್ ದಿ ಶೇರ್ ಯು ಹ್ಯಾಡ್ ಗಿವನ್ ವೇ ಬ್ಯಾಕ್, ಅದರ್ ಶೇರ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿಲ್ಲ. ವಿ ಆರ್ ನಾಟ್ ಚೇಂಜಿಂಗ್ ಎನಿ ಕಂಪೋಸಿಷನ್ ಆಫ್ ದಿ ಹೌಸ್. ಮೂರನೇದ್ದು, ಉತ್ತರದಲ್ಲಿ ಅಂದ್ರೆ ಉದಾಹರಣೆಗೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ ಇಲ್ಲೆಲ್ಲ ಬಿಜೆಪಿ ಸ್ಟ್ರಾಂಗ್ ಅದ.
ಅಲ್ಲಿ ಸೀಟ್ ಜಾಸ್ತಿ ಆದ್ರೆ ಇವ್ರಿಗೆ ಲಾಭ ಅಂದ್ರೆ ನೀವು ಕೈನ ಬಿಟ್ರೇನ ಅದನ್ನು. ಅಂದ್ರೆ ಈ ಕೆಲವು ಕಡೆ ಈ ಭಾಷೆಯಾದ 200 ಬಿಟ್ರೇನ ನಮಗೇನು ಬೇಡಪ್ಪ ನೀವ ತಗೊಂಡು ಹೋಗ್ಬಿಡಿ ಅಂದ್ರೆ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಅದ ಅದಕ್ಕೆ ಜಾಸ್ತಿ ಮಾಡ್ಕೋತಾರ ಅಂದ್ರೆ ನಾವು ಬರೋದಿಲ್ಲ ಅಂತ ನೀವು ಬಿಡಿ ಅಂದ್ರೆ ನೀವು ಸ್ಟ್ರಾಂಗ್ ಇಲ್ಲೇ ಇಲ್ಲ ಇನ್ನು ಬರೋದೇ ಇಲ್ಲ ಅದನ್ನ ಕೈ ಬಿಟ್ಟಂಗೆ ನಿಮ್ ಲೆಕ್ಕ. ಮತ್ತೆ ಎರಡನೇದು ಅಲ್ಲಿ 80 ಉತ್ತರ ಪ್ರದೇಶದಾಗ 80 ಸೀಟ್ ಇರಲಿ 120 ಸೀಟ್ ಇರಲಿ ವೋಟರ್ಸ್ ಅಷ್ಟೇ ಇರ್ತಾರ. ಆ ವೋಟರ್ಸು 45 ಲಕ್ಷ ಇದ್ದು 1 ಸೀಟ್ ಇದ್ರು ಅವ್ರು ಬಿಜೆಪಿಗೆ ಹಾಕ್ಬೇಕಂತ ಅವ್ರು ಬಿಜೆಪಿಗೆ ಹಾಕ್ತಾರೆ. 45 ಲಕ್ಷದಲ್ಲಿ 2 ಸೀಟ್ ಆದ್ರೆ 2 ಕಡೆ ಬಿಜೆಪಿ 2 ಕಡೆ ಬಿಜೆಪಿ ನಿಂತಾರೆ 2 ಕಡೆ ಬಿಜೆಪಿನ ಹಾಕ್ತಾರೆ. ಅವ್ರು ಕಾಂಗ್ರೆಸ್ ಬೇಕು SP ಬೇಕಂದ್ರೆ SPಗೆ ಹಾಕ್ತಾರೆ. ಆದ್ರೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಮತ್ತು ಇಂಡಿ ಘಟಬಂಧನದ ಪಾರ್ಟಿಗಳು ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾವೆ. ಇಲ್ಲ ನಮ್ಮ ಅಲೈನ್ಸ್ ಪಾರ್ಟ್ನರ್ದವಾಗ ನಮಗೆ ಒಮ್ಮತ ಮೂಡ್ತಾ ಇಲ್ಲ. ಯಾರ ಜವಾಬ್ದಾರಿ ಇದಕ್ಕೆ? ಈಗ ನಿಮ್ಮ ಅಲೈನ್ಸ್ ಪಾರ್ಟ್ನರ್ ನಿಮ್ದು ಆಗ್ಲಿಲ್ಲ, ನೀವು ಮಾಡಬೇಕಾಗಿತ್ತಲ್ಲ ಕಾಂಗ್ರೆಸ್ ಪಾರ್ಟಿ. ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ವಿ ಈ ವಿಷಯಕ್ಕೆ. ಇಟ್ ಇಸ್ ಆನ್ ರೆಕಾರ್ಡ್, ಯು ಕ್ಯಾನ್ ಚೆಕ್ ದಿ ರೆಕಾರ್ಡ್ಸ್ ಆಫ್ ದಿ ರಾಜ್ಯಸಭಾ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸಿವ್ ವಿಚಾರಕ್ಕೆ ದೇಶಕ್ಕೆ ಒಂದು ಸೆಕ್ಷನ್ಗೆ ಒಳ್ಳೇದಾಗಬೇಕಂತ ಬಂದಾಗ ಅವರು ನೆಗೆಟಿವ್ ಅಪ್ರೋಚ್ ಇದೆ, ಮಹಿಳಾ ವಿರೋಧ